ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮತ್ತು ಈ ತರಗತಿಗೆ ಸ್ವಾಗತ. ಈಗ ನಾವು ಹಿಂದಿನ ತರಗತಿಯಲ್ಲಿ ಏಕಜೀವಿಗಳಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿಯ ವಿಧಾನಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಹಾಗೂ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಹೇಗೆ ಜರುಗುತ್ತೆ ಎನ್ನುವಂಥದ್ರ ಬಗ್ಗೆ ತಿಳಿದಿದ್ದೆವು. ಈ ಒಂದು ಅವಧಿಯಲ್ಲಿ ಮಾನವನಲ್ಲಿ ಸಂತಾನೋತ್ಪತ್ತಿಯು ಹೇಗೆ ಜರುಗುತ್ತೆ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳುವ. ಈಗಾಗಲೇ ನಾವು ನೋಡಿದ್ದೇವೆ, ಕೆಲವೊಂದು ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಜರುಗಿದರೆ ಹಾಗೆ ಇನ್ನು ಕೆಲವು ಜೀವಿಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಕೂಡ ನಡೆಯುತ್ತೆ. ಮುಖ್ಯವಾಗಿ ನಾವು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಹೇಗೆ ನಡೆಯುತ್ತೆ ಎನ್ನುವಂಥದ್ರ ಬಗ್ಗೆ ತಿಳಿದಿದ್ದೆವು. ಈಗಾಗಲೇ ನಿಮಗೆ ಗೊತ್ತಿದೆ, ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಲಿಂಗಾಣುಗಳ ಉತ್ಪತ್ತಿ ಮತ್ತು ಅವುಗಳ ಸಂಯೋಗದಿಂದ ಉಂಟಾಗುವಂತಹ ಕ್ರಿಯೆಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಎಂಬುದಾಗಿ ಕರೀತೇವೆ. ಈಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜವಾಗಿ ಅದು ಮುಂದೆ ಭ್ರೂಣವಾಗಿ ಜೀವಿಯಾಗಿ ಬೆಳವಣಿಗೆಯನ್ನು ಹೊಂದುವಂಥದ್ದು. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಬೆಳವಣಿಗೆ ಎನ್ನುವಂಥದ್ದು ಪ್ರಮುಖವಾದಂತಹ ಒಂದು ಲಕ್ಷಣವಾಗಿರ್ತದೆ. ವಿದ್ಯಾರ್ಥಿಗಳೇ, ನಿಮ್ಮನ್ನೇ ನೀವು ಗಮನಿಸಿ, ನೀವು ಸಣ್ಣವರಿದ್ದಾಗ, ಮಕ್ಕಳಾಗಿದ್ದಾಗ ಹೇಗಿದ್ದೆವು ಮತ್ತು ಈಗ ನಿಮ್ಮ ದೇಹದಲ್ಲಿ ಏನು ಬದಲಾವಣೆಗಳಾಗಿದೆ ಒಂದು ಸಾರಿ ಯೋಚಿಸಿ. ನೋಡ್ತಾ ಹೋಗಿ, ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದೆವು ಗಮನಿಸಿ. ಏನಾದರೂ ಹೇಳಬಹುದಾ? ನಾವು ಎತ್ತರವಾಗಿದ್ದೇವೆ. ಸರಿ, ನಾವೇನಾಗಿದ್ದೇವೆ, ನಮ್ಮ ದೇಹದ ಎತ್ತರವಾಗಿ ನಾವು ಇವತ್ತು ಬೆಳೆದಿದ್ದೇವೆ. ಅಥವಾ ಗಾತ್ರದಲ್ಲಿ ಹೆಚ್ಚಳವಾಗಿದೆ, ತೂಕ ಜಾಸ್ತಿ ಆಗಿದೆ ಅಂತೆ. ಹೌದು, ನಮ್ಮ ತೂಕ ಕೆಲವರದ್ದು, ಎಲ್ಲರದ್ದು ತೂಕವೂ ಏನಾಗಿದೆ, ಹೆಚ್ಚಾಗ್ತದೆ. ಎತ್ತರವಾಗಿ ಬೆಳವಣಿಗೆಯಾಗಿದ್ದೇವೆ. ಸಣ್ಣವರಿದ್ದಾಗ, ಮಕ್ಕಳಿದ್ದಾಗ ನಮಗೆ ಹಲ್ಲುಗಳಿರುವುದಿಲ್ಲ, ನಂತರ ಹಲ್ಲುಗಳು ಬರ್ತದೆ. ಹಾಗೆ ಒಂದು ಸಾರಿ ಬಂದಂಥ ಹಲ್ಲುಗಳು ಹಾಲು ಹಲ್ಲುಗಳು ಅಂತ ಕರಿತೀವಿ, ಆ ಹಲ್ಲುಗಳು ಹೋಗಿ ಪುನಃ ಶಾಶ್ವತ ಹಲ್ಲುಗಳು ಬಂದಿದೆ. ಹೀಗೆ ಅನೇಕ ಬದಲಾವಣೆಗಳು ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇವುಗಳೆಲ್ಲ ಇದನ್ನು ನಾವು ಬೆಳವಣಿಗೆ ಎಂಬುದಾಗಿ ಹೇಳಬಹುದು. ಒಟ್ಟಾಗಿ ನಮ್ಮ ಬೆಳವಣಿಗೆ ಎನ್ನುವಂಥದ್ದಾಗಿ ನಾವು ಕರಿತೇವೆ. ಆದರೆ ನಾವು ಒಂದು ಹದಿಹರೆಯಕ್ಕೆ ಪ್ರವೇಶಿಸ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಕೇವಲ ಬೆಳವಣಿಗೆ ಮಾತ್ರ ಅಲ್ಲ, ಕೆಲವೊಂದು ಬದಲಾವಣೆಗಳು ಕೂಡ ಕಂಡುಬರುವಂಥದ್ದನ್ನು ನಾವು ಗಮನಿಸ್ಬೋದು. ಇದನ್ನು ಕೇವಲ ನಾವು ಬೆಳವಣಿಗೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಹಾಗಾದರೆ ಏನು ಬದಲಾವಣೆಗಳಾಗ್ತದೆ? ನೀವೇ ಗಮನಿಸಿರ್ಬೋದು, ನಿಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳು ಯಾವುದು ಎನ್ನುವಂಥದ್ದು. ನೀವೇನು ಮಾಡಿ ಅಂತ ಹೇಳಿದರೆ, ನಿಮಗೆ ಹೇಳಲಿಕ್ಕೆ ಮುಜುಗರ ಆಗ್ತಾ ಇದ್ದರೆ ನೀವು ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗಿದೆ ಎನ್ನುವಂಥದ್ದು ನೀವೊಂದು ಪಟ್ಟಿ ಮಾಡ್ಬೋದು. ಈ ಒಂದು ಬದಲಾವಣೆಗಳು ಹುಡುಗ ಮತ್ತು ಹುಡುಗಿಯರಲ್ಲಿ ಕೆಲವೊಂದು ಸಾಮಾನ್ಯವಾಗಿರ್ಬೋದು, ಮತ್ತು ಕೆಲವು ಬದಲಾವಣೆಗಳು ಹುಡುಗ ಮತ್ತು ಹುಡುಗಿಯರಲ್ಲಿ ನಿರ್ದಿಷ್ಟವಾಗಿರ್ತದೆ. ಅಂದರೆ ಹುಡುಗರಲ್ಲಿ ಒಂದು ರೀತಿಯ ಬದಲಾವಣೆ, ಹುಡುಗಿಯರಲ್ಲೇ ಒಂದು ರೀತಿಯ ಬದಲಾವಣೆಗಳು ಕಂಡುಬರುತ್ತೆ. ಈಗ ಮೊದಲನೇದಾಗಿ ನಾವು ಹದಿಹರೆಯದಲ್ಲಿ ಕಂಡುಬರುವಂಥ ಕೆಲವೊಂದು ಸಾಮಾನ್ಯ ಬದಲಾವಣೆಗಳು, ಹುಡುಗ ಮತ್ತು ಹುಡುಗಿ ಇಬ್ಬರಲ್ಲಿಯೂ ಕೂಡ ಕಂಡುಬರುವಂಥ ಸಾಮಾನ್ಯ ಬದಲಾವಣೆಗಳು ಯಾವುದು ಎನ್ನುವಂಥದ್ದನ್ನು ನೋಡಿದರೆ ನಾವು ಗಮನಿಸ್ಬೋದು. ಬಹುಶಃ ನಮಗೆ ಕೂಡ ಅನ್ನಿಸ್ಬೋದು, ಇದೇನು ಹೀಗಾಗ್ತಾಯಿದೆ, ಯಾಕೆ ನನ್ನ ದೇಹದಲ್ಲಿ ಈ ಥರದ ಕೆಲವೊಂದು ಬದಲಾವಣೆಗಳು ಆಗ್ತಾ ಇದೆ, ಎಲ್ಲರಲ್ಲಿಯೂ ಆಗ್ತಾ ಇದೆಯಾ ಏನೋ ಎನ್ನುವಂತಹ ಕೆಲವೊಂದು ಕುತೂಹಲವು ಕೂಡ ಇರಬಹುದು. ಆದರೆ ಈಗಾಗಲೇ ಹೇಳಿದ ಹಾಗೆ ಈ ಒಂದು ಹದಿಹರೆಯಕ್ಕೆ ಪ್ರವೇಶಿಸ್ತಾ ಇದ್ದಾಗೆ ಈ ಕೆಲವೊಂದು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗುವಂಥದ್ದು ಸಾಮಾನ್ಯವಾಯಿತು. ಹಾಗಾದರೆ ಯಾವ ಬದಲಾವಣೆಗಳಾಗ್ತದೆ? ಒಂದನೇದಾಗಿ ನಮ್ಮ ದೇಹದಲ್ಲಿ ಆಗುವಂಥ ಒಂದು ಬದಲಾವಣೆ ಅಂತ ಹೇಳಿದರೆ, ಕಂಕುಳ ಮತ್ತು ಜನನಾಂಗದ ಸುತ್ತಲೂ ಅಥವಾ ಆ ಪ್ರದೇಶದಲ್ಲಿ ಕೂದಲುಗಳು ಕಾಣಿಸಿಕೊಳ್ಳುವಂಥದ್ದು ಮತ್ತು ಅಲ್ಲಿ ಬಣ್ಣ ಗಾಢವಾಗುವಂಥ ಅಥವಾ ದಟ್ಟ ಬಣ್ಣವನ್ನು ಹೊಂದುವಂಥದ್ದು. ಇದು ಒಂದು ಪ್ರಮುಖವಾದಂತಹ ಬದಲಾವಣೆಯನ್ನು ನಾವು ಗಮನಿಸಬಹುದು. ಹಾಗೆ ಈ ಭಾಗದಲ್ಲಿ ದಟ್ಟವಾದ ಕೂದಲುಗಳು ಬೆಳವಣಿಗೆ ಇರ್ತವೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಹಾಗೆ ನಮ್ಮ ದೇಹದ ಕೈ, ಕಾಲು ಅಥವಾ ಚರ್ಮದ ಮೇಲೆ ತೆಳುವಾಗಿ ಕೂದಲುಗಳು ಬೆಳವಣಿಗೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದು ಕೂಡ ಒಂದು ಸಾಮಾನ್ಯ ಬದಲಾವಣೆ. ಇದು ಕೆಲವರಿಗೆ ಪಕ್ಕ ಏನೋ ವಿಶೇಷ ಅಂತ ಅನ್ನಿಸ್ಬೋದು. ಆದರೆ ಈ ರೀತಿಯ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾ ಇರ್ತದೆ. ಹಾಗೆ ಚರ್ಮದಲ್ಲಿ ಎಣ್ಣೆಯ ಅಂಶ ಕಾಣಿಸುವಂಥದ್ದು, ಹಾಗೆ ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವಂಥದ್ದು, ಈ ರೀತಿಯ ಹಲವು ಬದಲಾವಣೆಗಳು ಈ ಒಂದು ಅವಸ್ಥೆಗೆ ತಲುಪ್ತಾ ಇದ್ದ ಹಾಗೆ ನಮ್ಮ ದೇಹದಲ್ಲಿ ನಡೆಯುತ್ತೆ. ಹಾಗಾದರೆ ನೆನಪು ಮಾಡಿಕೊಳ್ಳಿ, ಯಾವನ್ನೆಲ್ಲ ಬದಲಾವಣೆಗಳು ಹದಿಹರೆಯದಲ್ಲಿ ಹುಡುಗ ಮತ್ತು ಹುಡುಗಿಯಲ್ಲಿ ಸಾಮಾನ್ಯವಾಗಿರುವಂಥದ್ದು. ವಿದ್ಯಾರ್ಥಿಗಳೇ,
ಈ ಒಂದು ಸಾಮಾನ್ಯವಾದಂಥ ಕೆಲವೊಂದು ಬದಲಾವಣೆಗಳನ್ನು ನಾವು ಈ ಹದಿಹರೆಯದಲ್ಲಿ ಕಾಣಬಹುದು. ಕಂಕುಳ ಜನಾಂಗ ಕೂದಲು ಬೆಳೆಯುವಂಥದ್ದು, ಚರ್ಮ ಕೈ ಕಾಲುಗಳು ತೆಳ್ಳನೆರೆ ಕೂದಲು ಬೆಳವಣಿಗೆ ಆಗುವಂಥದ್ದು, ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವಂಥದ್ದು, ಹಾಗೂ ನಮ್ಮ ಆಲೋಚನೆಯಲ್ಲಿಯೂ ಕೂಡ ನಮ್ಮ ಸಂವೇದನೆಗಳು, ಹೊಸ ಹೊಸ ರೀತಿಯ ಆಲೋಚನೆಗಳು ನಮ್ಮಲ್ಲಿ ಉಂಟಾಗ್ಬೋದು. ಎಲ್ಲರೂ ನಮ್ಮನ್ನು ಗುರುತಿಸುವಂತಾಗಬೇಕು ಅಥವಾ ನೋಡಬೇಕು ಅಂತ ಬಯಸುವಂಥದ್ದು, ಈ ರೀತಿಯ ಕೆಲವೊಂದು, ಅಥವಾ ಬೇರೆಯವರು ನಮ್ಮನ್ನೊಂದು ಸ್ವಲ್ಪ ಗುರುತಿಸಲಿ, ನಾನೊಬ್ಬ ನಾಯಕನಾಗಬೇಕು, ಈ ತರಹದ ಕೆಲವೊಂದೆಲ್ಲ ಆಲೋಚನೆಗಳು ಕೂಡ ನಮ್ಮಲ್ಲಿ ಬರುವಂಥದ್ದು ಕೂಡ ಇರಬಹುದು. ಇದಲ್ಲದೆ ಈ ಬದಲಾವಣೆಗಳಲ್ಲದೆ ಇನ್ನು ಕೆಲವೊಂದು ಬದಲಾವಣೆಗಳು ಹುಡುಗರಲ್ಲಿ ಬೇರೆ ಇರ್ಬೋದು, ಹುಡುಗಿಯರಲ್ಲಿಯೂ ಕೂಡ ಬೇರೆ ಇರ್ಬೋದು. ಅಂತಹ ಬದಲಾವಣೆಗಳು ಯಾವುದು ಎನ್ನುವಂಥದ್ದಾಗಿ ನಾವು ಗಮನಿಸಿದರೆ ಆಗಲೇ ಹೇಳಿದಾಗೆ ಇದು ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ಬೇರೆ ಬೇರೆಯಾಗಿರುತ್ತೆ. ಇಂತಹ ಬದಲಾವಣೆಗಳು ಯಾವುದು ಎನ್ನುವಂಥದ್ದನ್ನು ನಾವೀಗ ನೋಡುವ. ಹುಡುಗಿಯರಲ್ಲಿ ಪ್ರಮುಖವಾಗಿ ಸ್ತನಗಳು ಬೆಳವಣಿಗೆಯಾಗುವಂಥದ್ದು, ಸ್ತನಗಳು ಗಾತ್ರದಲ್ಲಿ ವೃದ್ಧಿಯನ್ನು ಹೊಂದುತ್ತೆ, ಹಾಗೂ ಸ್ತನಾಗ್ರಗಳು ಅಂದರೆ ಅದರ ಸ್ತನಾಗ್ರದ ತೊಟ್ಟುಗಳು ದಪ್ಪವಾದ ಬಣ್ಣವನ್ನು ಹೊಂದುವಂಥದ್ದು. ಹಾಗೂ ಇದೇ ಸಮಯದಲ್ಲಿ ಹುಡುಗಿಯರಲ್ಲಿ ಇನ್ನೊಂದು ಕಾಣಿಸಿಕೊಳ್ಳುವಂಥ ಪ್ರಮುಖವಾದಂಥ ಬದಲಾವಣೆ ಅಂದರೆ ಮಾಸಿಕ ಋತುಚಕ್ರವು ಆರಂಭವಾಗುವಂಥದ್ದು. ಹಾಗೆ ಆಗಲೇ ಹೇಳಿದಾಗೆ ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವಂಥದ್ದು ಕೂಡ ನಡೆಯುತ್ತೆ. ಇನ್ನು ಹುಡುಗರ ಅಲ್ಲಿ ಆಗುವಂತಹ ಪ್ರಮುಖ ಬದಲಾವಣೆಗಳು ಅಂತ ಹೇಳಿದರೆ, ಹುಡುಗರಲ್ಲಿ ಮುಖದ ಮೇಲೆ ಮೀಸೆ ಮತ್ತು ಗಡ್ಡ ಬೆಳವಣಿಗೆಯಾಗುವಂಥದ್ದು ನಡೆಯುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಹಗಲು ಕನಸು ಕಾಣ್ತಾ ಇರುವಂಥ ಅಥವಾ ರಾತ್ರಿಯ ಸಮಯದಲ್ಲಿ ಶಿಶ್ನ ನಿಮಿರುವಂಥದ್ದು ಅಥವಾ ಗಾತ್ರದಲ್ಲಿ ದೊಡ್ಡದಾಗುವಂತಹ ಒಂದು ಬದಲಾವಣೆಯನ್ನು ಕೂಡ ನಾವು ಗಮನಿಸಬಹುದು. ಇದು ಪ್ರಮುಖವಾಗಿ ಹುಡುಗರು ಮತ್ತು ಹುಡುಗಿಯರಲ್ಲಿ ಪ್ರತ್ಯೇಕವಾದಂತಹ ಕೆಲವೊಂದು ಬದಲಾವಣೆಗಳು. ಇನ್ನು ಈ ಯಾವುದೇ ಒಂದು ಬದಲಾವಣೆಗಳು ಕೂಡ ಒಮ್ಮಿಂದೊಮ್ಮೆಲೆ ಅಥವಾ ಕೆಲವೇ ದಿನಗಳಲ್ಲಿ ನಡೆಯುವಂತಹ ಬದಲಾವಣೆಗಳಲ್ಲ. ಕೆಲವರು ಅನಿಸ್ಬೋದು, ಇನ್ನೊಬ್ಬ ವಿದ್ಯಾರ್ಥಿಯನ್ನು ನೋಡಿದಾಗ ಅವನ ದೇಹ ಆಗಿದೆ, ನನ್ನ ದೇಹ ಯಾಕೆ ಹೀಗಿಲ್ಲ, ಈ ತರಹದ ಕೆಲವೊಂದು ಯೋಚನೆಗಳು ಬರ್ಬೋದು, ಏನೋ ನಮ್ಮಲ್ಲಿ ತೊಂದರೆ ಇದೆಯಾ. ಆದರೆ ಈಗಲೇ ಹೇಳಿದಾಗ ಈ ಎಲ್ಲ ಬದಲಾವಣೆಗಳು ಕೂಡ ಕೆಲವೊಂದು ಸಮಯದಲ್ಲಿ ಜರುಗುವಂಥದ್ದಲ್ಲ, ಇವುಗಳು ಕೆಲವೊಂದು ತಿಂಗಳು, ವರ್ಷಗಳ ಅಂತರದಲ್ಲಿ ನಡೆಯುವಂತಹ ಒಂದು ಬದಲಾವಣೆಗಳಾಗಿರುತ್ತೆ. ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳುವಂಥ, ನಿಧಾನಗತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಬದಲಾವಣೆಗಳು. ಹಾಗೂ ಈ ಬದಲಾವಣೆಗಳ ನಂತರವೂ ಕೂಡ ನಾವು ಗಮನಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಒಬ್ಬರು ಹೆಚ್ಚು ಎತ್ತರ ಬೆಳೆದಿರ್ತಾರೆ, ಕೆಲವರು ಕಡಿಮೆ ಎತ್ತರವನ್ನು ಹೊಂದಿರ್ತಾರೆ. ಹೀಗೆ ನಮ್ಮ ದೇಹದ ಆಕಾರ, ಗಾತ್ರ ಭಿನ್ನವಾಗಿರುತ್ತೆ. ಅದೇ ರೀತಿ ನಮ್ಮ ಬೆಳವಣಿಗೆಗಳು ಕೂಡ ಒಂದೇ ರೀತಿಯಾಗಿರುತ್ತೆ, ಎಲ್ಲರಲ್ಲಿಯೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಕೆಲವರಿಗೆ ಮೀಸೆ ಗಡ್ಡ ಸರಿಯಾಗಿ ಬೇಗನೆ ಬೆಳವಣಿಗೆ ಆದರೆ ಇನ್ನು ಕೆಲವರಲ್ಲಿ ಇದು ಸ್ವಲ್ಪ ನಿಧಾನವಾಗಿರ್ಬೋದು ಅಥವಾ ಅಷ್ಟು ದಟ್ಟನೆಯದಾಗಿ ಇಲ್ಲದೇ ಇರಬಹುದು. ಈ ಕೂದಲುಗಳ ಬೆಳವಣಿಗೆ ಕೂಡ ಕೆಲವರಲ್ಲಿ ದಟ್ಟವಾಗಿರ್ಬೋದು, ಕೆಲವರಲ್ಲಿ ಇಲ್ಲದೇ ಇರಬಹುದು. ಈ ಥರ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ. ಹಾಗೆ ಹುಡುಗಿಯರಲ್ಲಿಯೂ ಕೂಡ ಇದೇ ರೀತಿ ಬದಲಾವಣೆಗಳು ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಹೇಗೆ ನಮ್ಮ ದೇಹದ ಬೇರೆ ಅವಯವಗಳಲ್ಲಿ ವ್ಯತ್ಯಾಸಗಳಿದೆ, ಹಾಗೆ ಈ ಅವಯವಗಳಲ್ಲಿಯೂ ಕೂಡ ಒಬ್ಬರಿಂದ ಒಬ್ಬರಿಗೆ ಭಿನ್ನತೆ ಅಥವಾ ವ್ಯತ್ಯಾಸವನ್ನು ಕಾಣಬಹುದು. ಆದರೂ ಈ ಬದಲಾವಣೆಗಳು ಜರುಗುತ್ತೆ ಮತ್ತು ಎಲ್ಲರಲ್ಲಿಯೂ ಕೂಡ ಈ ಒಂದು ಬದಲಾವಣೆಗಳು ನಮ್ಮ ದೇಹದಲ್ಲಿ ನಡೆಯುವಂತಹ ಬದಲಾವಣೆಗಳು ಆಗಿದೆ. ಈ ಒಂದು ಬದಲಾವಣೆಗಳು ಯಾಕೆ ಜರಗಬೇಕು? ಈಗಾಗಲೇ ನಾವು ನೋಡಿದ್ದೇವೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಲಿಂಗಾಣುಗಳ ಉತ್ಪತ್ತಿ ಮತ್ತು ಅವುಗಳ ಸಂಯೋಗದಿಂದ ಸಂತಾನೋತ್ಪತ್ತಿಯು ಜರುಗುವಂಥದ್ದು. ಆದ್ದರಿಂದ ಈ ಲಿಂಗಾಣುಗಳು ಉತ್ಪತ್ತಿಯಾಗುವುದಕ್ಕೋಸ್ಕರ ವಿಶೇಷವಾದಂತಹ ಒಂದು ಅಂಗಾಂಶದ ಬೆಳವಣಿಗೆಯ ಅವಶ್ಯಕತೆ ಇದೆ. ಆದ್ದರಿಂದ ನಮ್ಮ ದೇಹದಲ್ಲಿಯೂ ಕೂಡ ಇದಕ್ಕೋಸ್ಕರ ವಿಶೇಷವಾದಂತಹ ಅಂಗವ್ಯವಸ್ಥೆಗಳು ಇದೆ. ಇದನ್ನು ನಾವು ಸಂತಾನೋತ್ಪತ್ತಿ ವ್ಯೂಹ ಎಂಬುದಾಗಿ ಕರೀತೇವೆ. ಆದ್ದರಿಂದ ಈ ಬೆಳವಣಿಗೆಗಳು ನಮ್ಮ ದೇಹದಲ್ಲಿ ಜರಗಬೇಕಾಗಿರುವಂಥದ್ದು. ಆದರೆ ನಾವು ನೋಡಬಹುದು, ನಮ್ಮ ದೇಹದಲ್ಲಿ ಆರಂಭಿಕ ಹಂತದಲ್ಲಿ ದೇಹದ ಗಾತ್ರವು ಬೆಳವಣಿಗೆಯಾಗ್ತಾ ಹೋಗ್ತಾ ಇರ್ತದೆ. ಮತ್ತು ಆ ಒಂದು ಬೆಳವಣಿಗೆಯು ಮುಗೀತಾ ಹೋಗ್ತಾ ಇದ್ದಾಗೆ ಅಥವಾ ಆ ಬೆಳವಣಿಗೆಯ ದರ ನಿಧಾನವಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಈ ಒಂದು ಲೈಂಗಿಕ ಪರಿಪಕ್ವತೆಯ ಅಥವಾ ಈ ಅಂಗಗಳ ಬೆಳವಣಿಗೆಯು ಆರಂಭವಾಗುವಂಥದ್ದನ್ನು ನಾವು ನೋಡಬಹುದು. ಈ ಒಂದು ಅವಧಿಯನ್ನು ನಾವು, ಈ ಹದಿಹರೆಯದ ಈ ಅವಧಿಯನ್ನು ನಾವು ಪ್ರೌಢಾವಸ್ಥೆ ಎಂಬುದಾಗಿ ಕರೀತೇವೆ.
ಹಾಗಾದರೆ ಈಗ ವಿದ್ಯಾರ್ಥಿಗಳೇ, ನಮ್ಮ ದೇಹದಲ್ಲಿ ಒಂದು ಪ್ರೌಢಾವಸ್ಥೆಗೆ ತಲುಪ್ತಾ ಇದ್ದ ಹಾಗೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಎನ್ನುವಂಥದ್ದನ್ನು ನಾವೀಗ ಇಲ್ಲಿ ನೋಡಬಹುದು. ಕೆಲವೊಂದು ಬದಲಾವಣೆಗಳು ಸಾಮಾನ್ಯವಾದಂತಹ ಬದಲಾವಣೆಗಳು, ಇನ್ನು ಕೆಲವೊಂದು ಬದಲಾವಣೆಗಳು ಹುಡುಗರು ಮತ್ತು ಹುಡುಗಿಯರಲ್ಲಿ ನಿರ್ದಿಷ್ಟವಾಗಿ ಕಂಡುಬರುವಂತಹ ಬದಲಾವಣೆಗಳು. ಈ ಬದಲಾವಣೆಗಳು ನಮ್ಮ ಒಂದು ಲೈಂಗಿಕ ಪರಿಪಕ್ವತೆಗೆ ಅವಶ್ಯಕವಾದಂತಹ ಬದಲಾವಣೆಗಳಾಗಿದೆ. ನಾವು ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಿರ್ವಹಿಸಲಿಕ್ಕೆ ಅವಶ್ಯಕವಾಗಿ ಈ ಬದಲಾವಣೆಗಳು ಜರಗಬೇಕಾಗುವಂಥದ್ದು. ಈಗ ನಾವು ಪುರುಷ ಮತ್ತು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ, ಅದರಲ್ಲಿರುವಂತಹ ಅಂಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈಗಾಗಲೇ ಹೇಳಿದಾಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಲಿಂಗಾಣುಗಳ ಉತ್ಪತ್ತಿ ಮತ್ತು ಬಿಡುಗಡೆ. ಈ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರ ನಮ್ಮ ದೇಹದಲ್ಲಿ ಅದಕ್ಕೆಂತಲೇ ಇರುವಂತಹ ಒಂದು ಅಂಗವ್ಯೂಹವನ್ನು ಒಳಗೊಂಡಿದೆ. ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲಿ ಪ್ರತ್ಯೇಕವಾಗಿ ಇರುವಂಥದ್ದು. ಈ ಸಂತಾನೋತ್ಪತ್ತಿ ವ್ಯೂಹದ ಒಂದು ರಚನೆ, ಯಾವೆಲ್ಲ ಭಾಗಗಳು ಮತ್ತು ಅವುಗಳು ಹೇಗೆ ಕಾರ್ಯನಿರ್ವಹಿಸ್ತದೆ ಎನ್ನುವಂಥದ್ದನ್ನು ನೋಡುವ. ಮೊದಲನೇದಾಗಿ ಗಂಡು ಸಂತಾನೋತ್ಪತ್ತಿ ವ್ಯೂಹವು. ಈಗ ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿಯ ಒಂದು ರಚನೆಯನ್ನು ಹೊಂದಿದೆ ಮತ್ತು ಇದರಲ್ಲಿ ಯಾವೆಲ್ಲ ಅಂಗಗಳು ಕಂಡುಬರುತ್ತೆ. ಪ್ರಮುಖವಾಗಿ ಇಲ್ಲಿ ಕಂಡುಬರುವಂತಹ ಒಂದು ಅಂಗಗಳು ಯಾವುದು ಅಂತ ಹೇಳಿದರೆ ಶಿಶ್ನ, ಆನಂತರ ವೃಷಣಗಳು, ವೃಷಣದಿಂದ ಹೊರಡುವಂತಹ ನಾಳಗಳು, ಅವುಗಳನ್ನು ನಾವು ವೀರ್ಯ ನಾಳ ಎಂಬುದಾಗಿ ಕರೀತೇವೆ. ಆನಂತರ ಇದಕ್ಕೆ ಸಹಾಯಕವಾದಂತಹ ಎರಡು ಗ್ರಂಥಿಗಳಿದೆ, ವೀರ್ಯ ಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿ ಎನ್ನುವಂಥದ್ದು. ವೀರ್ಯ ಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿ ಇದಿಷ್ಟು ಪ್ರಮುಖವಾದಂತಹ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು. ಈಗ ಪುರುಷ ಸಂತಾನೋತ್ಪತ್ತಿ ವ್ಯೂಹವು ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಇದು ಪ್ರಮುಖವಾಗಿ ವೃಷಣಗಳಲ್ಲಿ ಈ ಒಂದು ಲಿಂಗಾಣುಗಳು ಉತ್ಪತ್ತಿಯಾಗುತ್ತೆ. ಮಾನವನಲ್ಲಿ ಅಥವಾ ಪುರುಷರಲ್ಲಿ ಒಂದು ಜೊತೆ ವೃಷಣಗಳನ್ನು ಹೊಂದಿದ್ದು, ಇವುಗಳು ನಮ್ಮ ದೇಹದ ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ವೃಷಣ ಚೀಲದಲ್ಲಿ ಅಡಕವಾಗಿರುತ್ತೆ. ಇವುಗಳು ನಮ್ಮ ದೇಹದ ಹೊರಭಾಗದಲ್ಲಿರುತ್ತೆ ಪ್ರಮುಖವಾಗಿ. ಯಾಕೆ ಅಂತ ಹೇಳಿದರೆ, ವೀರ್ಯ ಉತ್ಪಾದನೆಗೆ ನಮ್ಮ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಆದ್ದರಿಂದ ಇದು ಒಂದು ವಿಶೇಷವಾದಂತಹ ಚೀಲದಂತಹ ರಚನೆಯಲ್ಲಿ ದೇಹದಿಂದ ಹೊರಭಾಗದಲ್ಲಿ ಇರುವಂಥದ್ದು ಒಂದು ಜೊತೆ ವೃಷಣಗಳು. ಇವುಗಳ ಕಾರ್ಯಗಳು ಅಂತೇಳಿದರೆ, ಇವುಗಳು ವೀರ್ಯಾಣುವನ್ನು ಉತ್ಪತ್ತಿ ಮಾಡುವಂಥದ್ದು. ವೀರ್ಯಾಣುವನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಈ ವೃಷಣಗಳು ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇನು ಅಂತ ಹೇಳಿದರೆ, ಟೆಸ್ಟೋಸ್ಟಿರಾನ್ ಎನ್ನುವಂತಹ ಒಂದು ಹಾರ್ಮೋನನ್ನು ಕೂಡ ಇದು ಉತ್ಪತ್ತಿ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಎನ್ನುವಂಥ ಹಾರ್ಮೋನ್ ಯಾವುದು? ವೃಷಣಗಳು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು ಆಗಲೇ ತಿಳಿಸಿದ್ದೇವೆ, ಹದಿಹರೆಯಕ್ಕೆ ಬರುವಾಗ ಹುಡುಗರಲ್ಲಿ ಯಾವೆಲ್ಲ ದೈಹಿಕ ಬದಲಾವಣೆಗಳು ಉಂಟಾಗುತ್ತೆ ಎನ್ನುವಂಥದ್ದು. ಆ ಒಂದು ದೈಹಿಕ ಬದಲಾವಣೆಗಳು ಉಂಟಾಗುವುದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ ಈ ಒಂದು ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಅದು ಈ ಒಂದು ಬದಲಾವಣೆಗಳಿಗೆ ಕಾರಣವಾಗಿದೆ. ಇನ್ನು ವೃಷಣಗಳಲ್ಲಿ ಉತ್ಪತ್ತಿಯಾದಂತಹ ವೀರ್ಯವು ವೀರ್ಯ ನಾಳದ ಮೂಲಕ ಸಾಗಾಣಿಕೆಯಾಗುವಂಥದ್ದು. ವೀರ್ಯ ನಾಳದ ಮೂಲಕ ಸಾಗಾಣಿಕೆಯಾಗುತ್ತೆ. ಅದು ಎಲ್ಲಿಗೆ ಸಾಗಾಣಿಕೆಯಾಗುತ್ತೆ ಅಂತ ಹೇಳಿದರೆ, ವೃಷಣದಿಂದ ವೀರ್ಯ ನಾಳದ ಮುಖಾಂತರ ಶಿಶ್ನದ ಕಡೆಗೆ ಸಾಗಾಣಿಕೆಯಾಗುವಂಥದ್ದು. ಇದರ ಹಾದಿಯಲ್ಲಿ ಎರಡು ಗ್ರಂಥಿಗಳಿದೆ, ಆಗಲೇ ಹೇಳಿದಾಗೆ ವೀರ್ಯ ಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿ. ಈ ಗ್ರಂಥಿಗಳು ಒಂದು ದ್ರವವನ್ನು ಸ್ರವಿಸುತ್ತೆ. ಈ ದ್ರವವು ವೀರ್ಯವು ಸುಲಭವಾಗಿ ಸಾಗಾಣಿಕೆಯಾಗುವಂತೆ ಮಾಡುತ್ತದೆ ಮತ್ತು ಅದಕ್ಕೆ ಬೇಕಾಗುವಂತಹ ಪೋಷಣೆಯನ್ನು ಕೂಡ ಒದಗಿಸುತ್ತೆ. ವೀರ್ಯನಾಳ ವೀರ್ಯಾಣುವನ್ನು ಸಾಗಿಸುವಂಥದ್ದು, ಅದರ ಸಾಗಾಣಿಕೆಯನ್ನು ಸುಲಭ ಮಾಡುವುದು ಮತ್ತು ವೀರ್ಯಕೋಶಗಳಿಗೆ ಪೋಷಕಾಂಶವನ್ನು ಒದಗಿಸುವಂಥದ್ದು ಇದು ಸ್ರವಿಸುವಂತಹ ದ್ರವ. ಇನ್ನು ಈ ವೀರ್ಯನಾಳವು ದೇಹದಿಂದ ಹೊರಗೆ
ಹೋಗುವುದಕ್ಕೆ ಇರುವಂತಹ ನಾಳ ಮತ್ತು ಮೂತ್ರ ವಿಸರ್ಜನೆ ಆಗುವಂತಹ ನಾಳವು ಎರಡು ಕೂಡ ಒಂದೇ ಆಗಿದೆ. ಅಂದರೆ ವೀರ್ಯನಾಳು ಮೂತ್ರನಾಳದೊಂದಿಗೆ ಕೂಡಿಕೊಂಡಿರುವಂಥದ್ದು. ಇನ್ನು ಶಿಶ್ನ ಸ್ನಾಯುವಿಂದ ಮಾಡಲ್ಪಟ್ಟಂತಹ ಒಂದು ಗ್ರಂಥಿಯಾಗಿದ್ದು ಇದು ಲಿಂಗಾಣುಗಳನ್ನು ಸ್ತ್ರೀ ಜನನೇಂದ್ರಿಯಕ್ಕೆ ಸೇರಿಸುವುದಕ್ಕೆ ನೆರವಾಗುವಂತಹ ಒಂದು ಅಂಗ. ಇವಿಷ್ಟು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖವಾದಂತಹ ಭಾಗಗಳು ಮತ್ತು ಅವುಗಳ ಕಾರ್ಯಗಳಾಗಿದೆ. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ರಚನೆ ಮತ್ತು ಅದು ಯಾವ ರೀತಿ ಕಾರ್ಯವನ್ನು ನಡೆಸುತ್ತೆ ಎನ್ನುವಂಥದ್ದನ್ನು ನೋಡುವ. ಈಗ ಪುರುಷ ಸಂತಾನೋತ್ಪತ್ತಿ ವ್ಯೂಹ ಮುಖ್ಯವಾಗಿ ವೀರ್ಯಾಣುವನ್ನು ಅಥವಾ ಗಂಡು ಲಿಂಗಾಣುವನ್ನು ಉತ್ಪಾದಿಸುವಂಥದ್ದು. ಹಾಗೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವು ಹೆಣ್ಣು ಲಿಂಗಾಣುವನ್ನು ಉತ್ಪತ್ತಿ ಮಾಡುವಂಥದ್ದು. ಇದು ಒಂದು ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸುವಂಥದ್ದು. ಇದನ್ನು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಭಾಗಗಳು ಅಂತ ಹೇಳಿದರೆ ಅಂಡಾಶಯ. ಇದು ಕೂಡ ಒಂದು ಜೊತೆ ಅಂಡಾಶಯವನ್ನು ಹೊಂದಿದೆ. ಅಂಡಾಶಯದಿಂದ ಅಂಡವು ಸಾಗಿಸಲು ಇರುವಂತಹ ನಾಳ ಅಂಡನಾಳ ಅಥವಾ ಅದನ್ನು ಫೆಲೋಪಿಯನ್ ನಾಳ ಎಂಬುದಾಗಿ ಕರೀತಾರೆ. ಅಂಡನಾಳ ಅಥವಾ ಫೆಲೋಪಿಯನ್ ನಾಳ. ಇದು ಮುಂದೆ ಗರ್ಭಕೋಶದೆಡೆಗೆ ಸಾಗಿಸಲ್ಪಡುತ್ತೆ. ಗರ್ಭಕೋಶ ಹಾಗೆ ಹೊರಭಾಗಕ್ಕೆ ಗಮನಿಸಿದರೆ ಯೋನಿ ಮತ್ತು ಗರ್ಭಕೋಶವನ್ನು ಪ್ರವೇಶಿಸಲಿಕ್ಕಿರುವಂತಹ ದ್ವಾರ ಗರ್ಭಕೋಶದ ಕಂಠ. ಇದಿಷ್ಟು ಪ್ರಮುಖವಾದಂತಹ ಭಾಗಗಳು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಯಾವುದೆಲ್ಲ? ಯಾವುದು? ಅಂಡಾಶಯ, ಅಂಡನಾಳ, ಗರ್ಭಕೋಶ ಮತ್ತು ಯೋನಿ. ಈಗ ಇವುಗಳ ಪ್ರಮುಖ ಕಾರ್ಯ. ಒಂದು, ಹೆಣ್ಣು ಮಗು ಜನಿಸ್ತಾ ಇದ್ದಂತೆಯೇ ಆಗಲೇ ನಾವು ಹೇಳಿದ್ದೇವೆ ಹೆಣ್ಣು ಲಿಂಗಾಣುಗಳನ್ನು ಅಂದರೆ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಒಂದು ಹೆಣ್ಣು ಶಿಶು ಜನಿಸ್ತಾ ಇದ್ದಂತೆ ಅದರ ದೇಹದಲ್ಲಿಯೂ ಕೂಡ ಹಾಗೆ ಸಾವಿರಾರು ಅಪಕ್ವ ಅಂಡಾಣುವನ್ನು ಅವುಗಳು ಒಳಗೊಂಡಿರುತ್ತೆ. ಆದರೆ ಪ್ರೌಢಾವಸ್ಥೆಗೆ ತಲುಪಿದಂತೆ ಇವು ಪಕ್ವವಾಗಿ ಪ್ರತಿ ತಿಂಗಳು ಅಂಡಾಶಯದಿಂದ ಒಂದೊಂದು ಅಂಡಾಣುವನ್ನು ಬಿಡುಗಡೆಗೊಳಿಸುತ್ತದೆ. ಆದ್ದರಿಂದ ಅಂಡಾಶಯದ ಪ್ರಮುಖ ಕಾರ್ಯವೆಂದರೆ ಏನು? ಅವುಗಳು ಅಂಡಾಣುವನ್ನು ಬಿಡುಗಡೆಗೊಳಿಸುವಂಥದ್ದು. ಅಂಡಾಶಯವು ಅಂಡಾಣುವನ್ನು ಬಿಡುಗಡೆಗೊಳಿಸುವಂಥದ್ದು. ಅದರ ಜೊತೆಗೆ ಅಂಡಾಶಯವು ಇನ್ನೊಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಂದರೆ ಅದು ಇನ್ನೊಂದು ಹಾರ್ಮೋನನ್ನು ಕೂಡ ಸ್ರವಿಸುತ್ತೆ. ಅದು ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್. ಅಂಡವನ್ನು ಬಿಡುಗಡೆಗೊಳಿಸುವುದು ಮತ್ತು ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನನ್ನು ಉತ್ಪತ್ತಿ ಮಾಡುವಂಥದ್ದು. ಈ ಈಸ್ಟ್ರೋಜನ್ ಹಾರ್ಮೋನ್ನ ಕಾರ್ಯ ಏನು ಅಂತ ಹೇಳಿದರೆ, ಈಸ್ಟ್ರೋಜನ್ ಹಾರ್ಮೋನು ಹುಡುಗಿಯರಲ್ಲಿ ಹದಿಹರೆಯದಲ್ಲಿ ಆಗುವಂತಹ ಪ್ರಮುಖ ಬದಲಾವಣೆಗಳಿಗೆ ಕಾರಣವಾಗುವಂಥದ್ದು. ಅಲ್ಲಿ ಆಗಬೇಕಾದಂತಹ ಬದಲಾವಣೆಗಳನ್ನು ಉಂಟಾಗಲಿಕ್ಕೆ ಕಾರಣವಾಗುವಂಥದ್ದು ಈಸ್ಟ್ರೋಜನ್ ಹಾರ್ಮೋನ್. ಇನ್ನು ಅಂಡನಾಳ, ಅಂಡಾಶಯದಲ್ಲಿ ಬಿಡುಗಡೆಯಾಗುವಂತಹ ಅಂಡಾಣುವನ್ನು ತೆಗೆದುಕೊಂಡು ಹೋಗುವ ಗರ್ಭಕೋಶದೊಡೆಗೆ ಸಾಗಿಸುವಂತಹ ಕಾರ್ಯವನ್ನು ಮಾಡುವಂಥದ್ದು. ಹಾಗೆ ಗರ್ಭಕೋಶ ಅಂಡನಾಳದಲ್ಲಿ ಅಂಡಾಣು ವೀರ್ಯಾಣುವಿನ ಜೊತೆ ಸಂಯೋಗ ಹೊಂದುವಂತಹ ಸ್ಥಳ. ಅಲ್ಲಿ ಸಂಯೋಗ ಹೊಂದಿ ಅದು ಯುಗ್ಮಜವಾಗುತ್ತೆ. ಸಂಯೋಗ ಹೊಂದುವಂಥ ಕ್ರಿಯೆ ನಿಷೇಚನ ಅಂತ ಕರಿತೀವಿ. ನಿಷೇಚನ ಆದ ನಂತರ ಯುಗ್ಮಜವು ಉಂಟಾಗುತ್ತೆ. ಆ ಯುಗ್ಮಜವು ಸ್ಥಾಪನೆಗೊಳ್ಳುವಂಥದ್ದು ಗರ್ಭಕೋಶದ ಗೋಡೆಯ ಒಳಗೆ. ಅನಂತರ ಅಲ್ಲಿ ಅದು ಒಂದು ಬೆಳವಣಿಗೆಯನ್ನು ಹೊಂದಿ ಭ್ರೂಣವಾಗುವಂಥದ್ದು. ಅದಕ್ಕೆ ಬೇಕಾಗುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಡುವಂಥದ್ದು ಗರ್ಭಕೋಶವಾಗಿದೆ. ಇನ್ನು ಯೋನಿಯು
ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ವೀರ್ಯಾಣುವನ್ನು ಸ್ವೀಕರಿಸುವಂಥದ್ದು ಮತ್ತು ಇದು ಗರ್ಭಕೋಶದಲ್ಲಿ ಬೆಳವಣಿಗೆಯಾದ ಮಗು ಹೊರಬರಲು ಇರುವಂತಹ ಮಾರ್ಗವೂ ಕೂಡ ಇದೇ ಆಗಿದೆ. ಹಾಗೂ ಸ್ತ್ರೀಯರಲ್ಲಿ ಜರುಗುವಂಥ ಋತುಸ್ರಾವದ ಸಮಯದಲ್ಲಿ ಅದನ್ನು ದೇಹದಿಂದ ಹೊರಹಾಕುವಂತಹ ಕಾರ್ಯವನ್ನು ಕೂಡ ಯೋನಿಯು ನಿರ್ವಹಿಸುತ್ತದೆ. ಇದು ಈ ಒಂದು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಮತ್ತು ಕಾರ್ಯಗಳು. ಈಗಾಗಲೇ ಹೇಳಿದ ಹಾಗೆ ಸಂತಾನೋತ್ಪತ್ತಿ ಜರಗಬೇಕು ಅಂತ ಹೇಳಿದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳಬೇಕು. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿಯಾದಂತಹ ಈ ಒಂದು ಲಿಂಗಾಣು ಹಾಗೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಹೆಣ್ಣು ಲಿಂಗಾಣು ಉತ್ಪತ್ತಿ. ಈ ಎರಡು ಲಿಂಗಾಣುಗಳು ಕೂಡ ಸಮ್ಮಿಲನಗೊಳ್ಳಬೇಕು ಅಂತಾದರೆ ಅದಕ್ಕೆ ವಿಶೇಷವಾಗಿ ಈ ಪ್ರಾಣಿಗಳಲ್ಲಿ ಗಂಡು ಮತ್ತು ಹೆಣ್ಣು ಜೀವಿಗಳು ದೇಹವನ್ನು ಬೆಸೆದುಕೊಂಡು ಆನಂತರ ಈ ಲಿಂಗಾಣುಗಳ ವರ್ಗಾವಣೆಯನ್ನು ಜರುಗುವಂತಹ ಕ್ರಿಯೆ ಜರಗಬೇಕಾಗಿದೆ. ಇಲ್ಲಿ ಶಿಶ್ನವು ಒಂದು ಸಹಾಯವನ್ನು ಮಾಡುವಂಥದ್ದು. ಇದು ಯೋನಿಯೊಳಗೆ ವೀರ್ಯಾಣುವನ್ನು ವರ್ಗಾಯಿಸುವುದಕ್ಕೆ ನೆರವಾಗುತ್ತೆ. ಈ ಒಂದು ಕ್ರಿಯೆಯು ಇಲ್ಲಿ ಜರಗಬೇಕು. ಆನಂತರ ಈ ವೀರ್ಯಾಣುವು ಯೋನಿಯಿಂದ ಅಂಡನಾಳದ ಕಡೆಗೆ ಮೇಲ್ಮುಖವಾಗಿ ಚಲಿಸುತ್ತೆ. ಅಂಡನಾಳದಲ್ಲಿ ಅಂಡವನ್ನು ಸೇರಿಕೊಂಡು ಯುಗ್ಮವಾಗಿ ಪರಿವರ್ತನೆಯಾಗುತ್ತೆ, ಯುಗ್ಮಜವಾಗುತ್ತೆ. ಈ ಯುಗ್ಮಜವು ಮುಂದೆ ಗರ್ಭಕೋಶದೊಳಗೆ ಸಾಗುವಂಥದ್ದು ಮತ್ತು ಗರ್ಭಕೋಶದ ಒಳಗೋಡೆಗೆ ಅಂಟಿಕೊಂಡು ಅಲ್ಲಿ ಯುಗ್ಮಜದಿಂದ ಅದು ವಿಭಜನೆ ಆಗ್ತಾ ಜೀವಕೋಶಗಳ ಒಂದು ಗೋಳವಾಗುತ್ತೆ. ಇದನ್ನು ಭ್ರೂಣಾಂಕುರ ಅಥವಾ ಎಂಬ್ರಿಯೋ ಎಂಬುದಾಗಿ ಕರೀತಾರೆ. ಭ್ರೂಣಾಂಕುರ ಅಥವಾ ಎಂಬ್ರಿಯೋ ಎನ್ನುವಂಥದ್ದು. ಇದು ಮತ್ತೆ ಅಂಗಾಂಶ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗಿ ಪರಿವರ್ತನೆಯಾಗುತ್ತೆ. ಈ ಭ್ರೂಣವು ಗರ್ಭಕೋಶದ ಒಳಗೋಡೆಗೆ ಆಗಲೇ ಹೇಳಿದಾಗೆ ಅಂಟಿಕೊಂಡು ಅಲ್ಲಿ ಬೆಳವಣಿಗೆಯನ್ನು ಹೊಂದುವಂಥದ್ದು. ತಾಯಿಯ ದೇಹದಿಂದಲೇ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಸರಬರಾಜಾಗುವಂಥದ್ದು. ಇದಕ್ಕೋಸ್ಕರ ಒಂದು ವಿಶೇಷವಾದಂತಹ ಅಂಗಾಂಶವು ಇದೆ. ಇದನ್ನು ನಾವು ಜರಾಯು ಎಂಬುದಾಗಿ ಕರೀತೇವೆ. ತಾಯಿಯ ರಕ್ತದಿಂದ ಪೋಷಣೆಯನ್ನು ಭ್ರೂಣಕ್ಕೆ ಸಾಗಿಸಲಿಕ್ಕೆ ನೆರವಾಗುವಂತಹ ಒಂದು ಅಂಗ ಜರಾಯು. ಇದು ಒಂದು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುತ್ತೆ. ಹಾಗೂ ಜರಾಯು ಒಂದು ತಟ್ಟೆಯಂತಹ ರಚನೆ. ಗರ್ಭಕೋಶದ ಗೋಡೆಯಲ್ಲಿ ಹುದುಗಿಕೊಂಡಿದ್ದು ಇದು ಭ್ರೂಣದ ಕಡೆಗೆ ವಿಲ್ಲೈಗಳಂತಹ ರಚನೆಯನ್ನು ಹೊಂದಿದೆ. ಭ್ರೂಣದ ಅಂಗಾಂಶದ ಕಡೆಗೆ ವಿಲ್ಲೈಗಳಂತಹ ರಚನೆಯನ್ನು ಹೊಂದಿದೆ. ಹಾಗೂ ತಾಯಿಯ ಕಡೆಗೆ ವಿಲ್ಲೆಯು ರಕ್ತಾವಕಾಶದಲ್ಲಿ ಸೇರಿಕೊಂಡಿದ್ದು ರಕ್ತದಿಂದ ಆಕ್ಸಿಜನ್ ಮತ್ತು ಗ್ಲೂಕೋಸ್ನ ವರ್ಗಾವಣೆ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಮೇಲ್ಮೈಯನ್ನು ಒದಗಿಸಿಕೊಡುವಂತಹ ಕಾರ್ಯವನ್ನು ಜರಾಯು ಮಾಡುತ್ತೆ. ಏನು? ತಾಯಿಯ ರಕ್ತದಿಂದ ಪೋಷಕಾಂಶ ತಾಯಿಯ ದೇಹದಿಂದ ರಕ್ತದಿಂದ ಆಕ್ಸಿಜನ್ ಮತ್ತು ಗ್ಲೂಕೋಸ್ನ ಒಂದು ಒದಗಿಸುವಂತಹ ಕಾರ್ಯವನ್ನು ಈ ಜರಾಯು ಮಾಡುತ್ತೆ. ಹಾಗೆ ಭ್ರೂಣದಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸೇರಿಸಲು ಇನ್ನೊಂದು ಅಂಗಾಂಶವು ನೆರವಾಗುತ್ತೆ. ಅದನ್ನು ಪ್ಲಾಸೆಂಟಾ ಎಂಬುದಾಗಿ ಕರೀತೇವೆ. ಪ್ಲಾಸೆಂಟಾ ಇದೇನು ಮಾಡುತ್ತೆ? ಭ್ರೂಣದಿಂದ ತ್ಯಾಜ್ಯವನ್ನು ತಾಯಿಯ ದೇಹಕ್ಕೆ ವರ್ಗಾಯಿಸುವಂಥದ್ದು. ಹೀಗೆ ಭ್ರೂಣವು ಗರ್ಭಕೋಶದಲ್ಲಿ ಬೆಳವಣಿಗೆಯನ್ನು ಹೊಂದಿ ಆನಂತರ ಸಂಪೂರ್ಣ ಬೆಳವಣಿಗೆಯಾದ ನಂತರ ಗರ್ಭಕೋಶದ ಸ್ನಾಯುಗಳ ಸಂಕೋಚನ ಚಲನೆಯಿಂದ ಯೋನಿ ಮಾರ್ಗದ ಮುಖಾಂತರ ಹೊರಗಡೆಗೆ ಬರುವಂಥದ್ದು ಪೂರ್ಣ ಬೆಳವಣಿಗೆ ಹೊಂದಿದ ನಂತರ. ಈ ಒಂದು ಬೆಳವಣಿಗೆ ಸಾಮಾನ್ಯವಾಗಿ ಮಾನವನಲ್ಲಿ ಸುಮಾರು 9 ತಿಂಗಳ ಅವಧಿಯದ್ದಾಗಿರುತ್ತೆ. ಇದನ್ನು ನಾವು ಗರ್ಭಾವಧಿ ಎಂಬುವಂಥದ್ದಾಗಿ ಕರೆಯುವಂಥದ್ದು. ಒಂದು ವೇಳೆ ಮಹಿಳೆಯರಲ್ಲಿ ಬಿಡುಗಡೆಯಾದಂತಹ ಅಂಡಾಣು ಫಲಿತಗೊಳ್ಳದೇ ಇದ್ದರೆ ಏನಾಗುತ್ತದೆ? ಫಲಿತಗೊಂಡಾಗ ಅಂಡಾಣು ವೀರ್ಯಾಣು ಫಲಿತಗೊಂಡಾಗ ಅವುಗಳೇನಾಗುವಂಥದ್ದು ಯುಗ್ಮಜವಾಗಿ ಭ್ರೂಣವಾಗಿ ಬೆಳವಣಿಗೆಯಾಗುವಂಥ. ಒಂದು ವೇಳೆ ಇದು ಅಂಡವು ಫಲಿತಗೊಳ್ಳದೇ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ನಾವು ನೋಡ್ಬೋದು. ಫಲಿತಗೊಂಡ್ರೆ ಯುಗ್ಮ ಆಗ್ತದೆ, ಒಳಸ್ತರಿಗೆ ಅಂಟಿಕೊಂಡು ಭ್ರೂಣದಿಂದ ಮಗು ಉಂಟಾಗುತ್ತೆ. ಒಂದು ವೇಳೆ ಫಲಿತಗೊಳ್ಳದೇ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಗರ್ಭಕೋಶವು ಅಂಡವನ್ನು ಸ್ವೀಕರಿಸುವುದಕ್ಕೋಸ್ಕರ ಗರ್ಭಕೋಶದ ಒಳಸ್ತರಿಯು ಸ್ಪಂಜಿನಂತಹ ಒಂದು ಮತ್ತು ಹೆಚ್ಚಿನ ರಕ್ತನಾಳಗಳಿಂದ ಹೆಚ್ಚಿನ ರಕ್ತವು ಅಲ್ಲಿಗೆ ಪೂರೈಕೆಯಾಗಿರುತ್ತೆ. ಒಂದು ವೇಳೆ ಇದು ಅಂಡಾಣು ಫಲಿತಗೊಂಡ್ರೆ ಅದು ಭ್ರೂಣದ ಬೆಳವಣಿಗೆ ಸಹಕರಿಸುವಂಥ. ಇಲ್ಲ ಅಂತ ಹೇಳಿದರೆ ಆ ಅಂಗಾಂಶವು
ಆ ಅಂಗಾಂಶ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ದೇಹದಿಂದ ಹೊರಬರುತ್ತೆ, ಯೋನಿಯಿಂದ ಹೊರಬರುತ್ತೆ. ಅದನ್ನೇ ನಾವು ಕರೆಯುವಂಥದ್ದು ಋತುಸ್ರಾವ ಎಂಬುದಾಗಿ ಕರೆಯುವಂಥದ್ದು. ಋತುಸ್ರಾವ ಒಂದು ವೇಳೆ ಅಂಡವು ಫಲಿತಗೊಂಡ್ರೆ ಋತುಸ್ರಾವ ಜರುಗುವುದಿಲ್ಲ. ಅಂಡವು ಫಲಿತಗೊಳ್ಳದೇ ಇದ್ದರೆ ಒಳಸ್ತರಿಯು ಬಿರುಕು ಬಿಟ್ಟು ರಕ್ತದ ರೂಪದಲ್ಲಿ ರಕ್ತದೊಂದಿಗೆ ಹೊರಬರುವಂಥದ್ದು, ಅದನ್ನೇ ನಾವು ಹೇಳುವಂಥದ್ದು ಋತುಸ್ರಾವ. ಇದು ಪ್ರತಿ ತಿಂಗಳು ಕೂಡ ನಡೆಯುತ್ತೆ ಮತ್ತು ಇದು ಸುಮಾರು 3 ರಿಂದ 5 ದಿನಗಳ ಕಾಲ ಇರಬಹುದು. ಇದು ಅಂಡವು ಫಲಿತಗೊಳ್ಳದೇ ಇದ್ದಾಗ ನಡೆಯುವಂಥದ್ದು. ಇದಿಷ್ಟು ಹೇಗೆ ಒಂದು ಸಂತಾನೋತ್ಪತ್ತಿ ನಡೆಯುತ್ತೆ ಎನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳೇ, ನಮ್ಮ ದೇಹವು ಈ ಒಂದು ಲೈಂಗಿಕ ಒಂದು ಸಂತಾನೋತ್ಪತ್ತಿಗಾಗಿ ದೇಹದ ಬೆಳವಣಿಗೆಯನ್ನು ವಿಶಿಷ್ಟವಾಗಿ ರೂಪುಗೊಂಡಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಅತ್ಯಂತ ಪ್ರಮುಖ. ಈ ಒಂದು ಯಾವಾಗಲೂ ನಮ್ಮ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಹಾಗೂ ಕೆಲವೊಂದು ಸಾರಿ ನಾವು ಲೈಂಗಿಕ ಈ ಒಂದು ಪರಿಪಕ್ವತೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಸ್ನೇಹಿತರ ಪ್ರಭಾವದಿಂದ ಇರ್ಬೋದು, ಅಥವಾ ಗುಂಪಿನಲ್ಲಿ ಅಥವಾ ಮಾಧ್ಯಮಗಳು ಈ ತರಹದ ಬೇರೆ ಪ್ರಭಾವದಿಂದಾಗಿ ನಾವು ಕೆಲವೊಂದು ಸಾರಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂತಹ ಸಂಭವವೂ ಕೂಡ ಇರುತ್ತೆ. ಆದ್ದರಿಂದ ಇದು ಒಂದು ಸರಿಯಾದ ಕ್ರಮವಲ್ಲ. ಲೈಂಗಿಕ ಸಂಪರ್ಕದಿಂದ ಕೆಲವೊಂದು ಪರಿಣಾಮಗಳು ಉಂಟಾಗುತ್ತೆ. ಇದರಿಂದ ಗರ್ಭಧಾರಣೆಯೂ ಆಗ್ಬೋದು. ಅದಲ್ಲದೆ ಲೈಂಗಿಕ ಸಂಪರ್ಕದಿಂದಾಗಿ ಕೆಲವೊಂದು ಸಾರಿ ನಮ್ಮ ದೇಹಕ್ಕೆ ಅನೇಕ ರೋಗಗಳು ಕೂಡ ಬರ್ಬೋದು. ನಾವು 9ನೇ ತರಗತಿ ನೋಡಿದ್ದೇವೆ ನಮ್ಮ ದೇಹಕ್ಕೆ ಹೇಗೆ ರೋಗಗಳು ಬರುತ್ತೆ ಎನ್ನುವಂಥದ್ದು, ಯಾವೆಲ್ಲ ಮಾಧ್ಯಮಗಳಿಂದ ರೋಗಗಳು ಬರುತ್ತೆ. ಅದರಲ್ಲಿ ಈ ಒಂದು ಲೈಂಗಿಕ ಸಂಪರ್ಕದಿಂದಲೂ ಕೂಡ ರೋಗಗಳು ಉಂಟಾಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಗೊನೇರಿಯಾ ಮತ್ತು ಸಿಫಿಲಿಸ್. ಗೊನೇರಿಯಾ ಮತ್ತು ಸಿಫಿಲಿಸ್ ಎನ್ನುವಂಥದ್ದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ರೋಗಗಳು. ಇನ್ನು ಪ್ರಜನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್, ಇದೆರಡು ವೈರಸ್ನಿಂದ ಉಂಟಾಗುವಂತಹ ಕಾಯಿಲೆಗಳು. ಈ ರೀತಿಯ ಕಾಯಿಲೆಗಳಿಗೂ ಕೂಡ ಈಡಾಗುವಂತಹ ಸಂಭವ ಇರುತ್ತೆ. ಇದು ಪ್ರಮುಖ. ಆದ್ದರಿಂದ ಇದರ ಬಗ್ಗೆ ನಾವು ತುಂಬ ಜಾಗರೂಕತೆಯಿಂದ ಇರಬೇಕಾಗಿರುವಂಥ ಅವಶ್ಯಕತೆ ಇದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಲೈಂಗಿಕ ಸಂಪರ್ಕವು ಇದೊಂದು ಸಂತಾನೋತ್ಪತ್ತಿಯ ಭಾಗವಾಗಿದೆ. ಆದ್ದರಿಂದ ಲೈಂಗಿಕ ಸಂಪರ್ಕವು ಗರ್ಭಧಾರಣೆಗೆ ಕಾರಣವಾಗುತ್ತೆ. ಆದರೆ ಕೆಲವೊಂದು ಸತಿ ಮಹಿಳೆಯರ ದೇಹವು ಇದಕ್ಕೆ ಒಂದು ಸರಿಯಾಗಿ ತಯಾರಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಗರ್ಭಧಾರಣೆಯನ್ನು ನಾವು ತಡೆಗಟ್ಟಬೇಕಾಗುತ್ತೆ. ಆದ್ದರಿಂದ ಗರ್ಭಧಾರಣೆಯನ್ನು ತಡೆಗಟ್ಟುವಂತಹ ಕೆಲವು ವಿಧಾನಗಳ ಬಗ್ಗೆ ನಾವೀಗ ನೋಡುವ. ಮುಖ್ಯವಾಗಿ 2 ವಿಧಾನಗಳಿದೆ ಗರ್ಭಧಾರಣೆಯನ್ನು ತಡೆಗಟ್ಟುವಂತಹ ವಿಧಾನ. ಒಂದು ತಾತ್ಕಾಲಿಕ ವಿಧಾನ, ಇನ್ನೊಂದು ಶಾಶ್ವತ ವಿಧಾನ. ತಾತ್ಕಾಲಿಕ ವಿಧಾನವು ಮುಖ್ಯವಾಗಿ ಒಳಗೊಂಡಿರುವಂಥದ್ದು, ಒಂದು ವೀರ್ಯವು ಅಂಡಾಣುವನ್ನು ಸೇರದಂತೆ ಯಾಂತ್ರಿಕವಾಗಿ ತಡೆಗಟ್ಟುವಂಥದ್ದು. ಇದು ಮುಖ್ಯವಾಗಿ ಕೆಲವೊಂದು ಗರ್ಭನಿರೋಧಕ ಸಾಧನಗಳನ್ನು ಒಳಗೊಂಡಿರುತ್ತೆ. ಮುಖ್ಯವಾಗಿ ಲೈಂಗಿಕ ಸಂಪರ್ಕದಲ್ಲಿ ಕಾಂಡೋಮನ್ನು ಧರಿಸುವಂಥದ್ದು. ಕಾಂಡೋಮ್ ಎನ್ನುವಂಥದ್ದು ಒಂದು ಅಂಗ, ಇದನ್ನು ಶಿಶ್ನದ ಮೇಲೆ ಧರಿಸುವಂಥದ್ದು. ಹಾಗೆ ತಾತ್ಕಾಲಿಕ ವಿಧಾನಗಳಲ್ಲಿ ಇನ್ನೊಂದು ವಿಧಾನವು ರಾಸಾಯನಿಕ ವಿಧಾನ. ಅಂದರೆ ಕೆಲವೊಂದು ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವಂಥದ್ದು, ಇದರಿಂದ ಅಂಡಾಣುಗಳು ಉತ್ಪತ್ತಿಯಾಗದಂತೆ ತಡೆಯುವಂಥದ್ದು. ಇದು ಮುಖ್ಯವಾಗಿ ಗುಳಿಗೆಗಳ ರೂಪದಲ್ಲಿರುತ್ತೆ. ಇದನ್ನು ನಾವು ಮಾತ್ರೆಗಳ ರೂಪದಲ್ಲಿ ಬಾಯಿಯಿಂದ ಸೇವಿಸಿಕೊಳ್ಬೇಕಾಗುತ್ತೆ. ಆದರೆ ಇದು ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದರಿಂದ ದೇಹದಲ್ಲಿ ಕೆಲವೊಂದು ಅಡ್ಡ ಪರಿಣಾಮವನ್ನು ಕೂಡ ಉಂಟು ಮಾಡಬಹುದು. ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವಂಥದ್ದು ಇದು ದೇಹದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರುತ್ತದೆ. ಇನ್ನೊಂದು ಯಾವುದು ಅಂತ ಹೇಳಿದರೆ ಗರ್ಭನಿರೋಧಕ ಸಾಧನಗಳನ್ನು ಧರಿಸುವಂಥದ್ದು. ಸಾಮಾನ್ಯವಾಗಿ ಇದನ್ನು ಯೋನಿಯ ಒಳಗೆ ಅಳವಡಿಸಲಾಗುತ್ತೆ. ವಂಕಿ ಮತ್ತು ಕಾಪರ್ ಟಿ, ಇದು ಕೂಡ ಹಾಗೆ ವೀರ್ಯಾಣು ಅಂಡಾಣುವನ್ನು ಸೇರುವಂಥದ್ದನ್ನು ತಡೆಯುವಂತಹ ಸಾಧನವಾಗಿದೆ. ಇನ್ನು ಶಾಶ್ವತ ವಿಧಾನದಲ್ಲಿ ವೀರ್ಯಾಣು ಮತ್ತು ಅಂಡಾಣು ಬಿಡುಗಡೆಯಾಗಿ ಅವುಗಳು ಸಂಯೋಗಗೊಳ್ಳುವಂಥದ್ದನ್ನು ತಪ್ಪಿಸುವಂಥ, ಇದನ್ನು ಸಾಮಾನ್ಯವಾಗಿ ಶಸ್ತ್ರಕ್ರಿಯೆಯ ಮುಖಾಂತರ ಮಾಡಲಾಗುತ್ತದೆ. ಮಹಿಳೆಯರಲ್ಲಿ ಶಸ್ತ್ರಕ್ರಿಯೆಯಲ್ಲಿ ಮಹಿಳೆಯರಲ್ಲಿ ಅಂಡನಾಳಕ್ಕೆ ತಡೆಯನ್ನುಂಟು ಮಾಡುವಂಥ, ಇದು ಅಂಡಾಣು ಬಿಡುಗಡೆಯಾಗಿ ವೀರ್ಯಾಣುವನ್ನು ತಲುಪುವುದನ್ನು ತಪ್ಪಿಸುತ್ತದೆ. ಹಾಗೆ ಪುರುಷರಲ್ಲಿ
ವೀರ್ಯನಾಳಕ್ಕೆ ತಡೆಯನ್ನುಂಟು ಮಾಡುವಂಥದ್ದು. ಇದು ಕೂಡ ಹಾಗೆ ವೀರ್ಯಾಣು ಅಂಡಾಣುವನ್ನು ತಲುಪುವಂಥದ್ದನ್ನು ತಡೆಯುತ್ತೆ. ಈ ಮುಖಾಂತರ ವೀರ್ಯಾಣು ಮತ್ತು ಅಂಡಾಣುವಿಗೆ ತಡೆಯನ್ನುಂಟು ಮಾಡುವಂಥದ್ದು ಶಸ್ತ್ರಕ್ರಿಯೆ ಮುಖಾಂತರ. ಇದು ಶಾಶ್ವತವಾದಂತಹ ಒಂದು ವಿಧಾನವಾಗಿದೆ. ಈ ರೀತಿ ನಾವು ಬೇಡದೇ ಇರುವಂತಹ ಅಥವಾ ನಮಗೆ ಗರ್ಭಧಾರಣೆಯನ್ನು ತಡೆಗಟ್ಟುವಂತಹ ಒಂದು ಕೆಲವೊಂದು ಪ್ರಮುಖ ವಿಧಾನಗಳಾಗಿದೆ. ಇದಿಷ್ಟು ಈ ಒಂದು ಮಾನವನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಹೇಗೆ ನಡೆಯುತ್ತೆ ಎನ್ನುವಂತಹದ್ರ ಬಗ್ಗೆ ನಾವು ಈವರೆಗೆ ನೋಡಿದೆವು. ಇದು ಈ ಅಧ್ಯಾಯದ ಪ್ರಮುಖವಾದಂತಹ ಒಂದು ಅಂಶಗಳಾಗಿದೆ. ಈಗ ಮಕ್ಕಳೇ ಒಂದು ಸಾರಿ ಮೊದಲಿಂದ ಈ ಅಧ್ಯಾಯದಲ್ಲಿ ಬಂದಂತಹ ಪ್ರಮುಖ ಅಂಶಗಳು ಯಾವುದೆಲ್ಲ, ಕಲಿಕಾಂಶಗಳು ಯಾವುದೆಲ್ಲ ಎನ್ನುವಂಥದ್ದನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳುವ. ಒಂದೊಂದಾಗಿ ಹೇಳ್ತಾ ಹೋಗಿ. ಮೊದಲನೇದಾಗಿ ಸಂತಾನೋತ್ಪತ್ತಿ ಎಂದರೇನು, ಆಮೇಲೆ ಜೀವಿಗಳು ನಿಜವಾಗಿಯೂ ತಮ್ಮದೇ ಆದಂತಹ ಒಂದು ಪ್ರತಿಕೃತಿಯನ್ನು ಸೃಷ್ಟಿಸುತ್ತದೆ. ಮೂರನೇದಾಗಿ ಯಾವುದು, ಭಿನ್ನತೆ ಮತ್ತು ಭಿನ್ನತೆಯ ಮಹತ್ವ. ಆಮೇಲೆ ಏಕಜೀವಿಗಳಿಂದ ನಡೆಸುವಂತಹ ಸಂತಾನೋತ್ಪತ್ತಿಯ ವಿಧಾನಗಳು. ಮತ್ತು ಸಸ್ಯಗಳಲ್ಲಿ, ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಆಮೇಲೆ ಮಾನವನಲ್ಲಿ ಸಂತಾನೋತ್ಪತ್ತಿಯು ಹೇಗೆ ಜರುಗುತ್ತೆ. ಈಗ ಕೆಲವೊಂದು ಈ ಪಾಠದಿಂದ ಪ್ರಮುಖವಾದಂತಹ ಪ್ರಶ್ನೆಗಳು. ಒಂದು, ಜೀವಿಗಳು ನಿಜವಾಗಿಯೂ ತನ್ನದೇ ಆದಂತಹ ಒಂದು ಪ್ರತಿಕೃತಿಯನ್ನು ಸೃಷ್ಟಿಸುತ್ತದೆಯೇ? ಹಾಗೆ ಭಿನ್ನತೆಯ ಮಹತ್ವ ಏನು? ಏಕಜೀವಿಗಳಿಂದ ನಡೆಸುವಂತಹ ಸಂತಾನೋತ್ಪತ್ತಿಯ ವಿಧಾನಗಳು ಯಾವುದು? ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಪರಾಗಸ್ಪರ್ಶ ಎಂದರೇನು? ಅದರ ವಿಧಗಳು ಯಾವುದು? ಹದಿಹರೆಯದಲ್ಲಿ ಹುಡುಗರು ಮತ್ತು ಹುಡುಗಿಯರಲ್ಲಿ ಆಗುವಂತಹ ಕೆಲವು ಪ್ರಮುಖ ದೈಹಿಕ ಬದಲಾವಣೆಗಳು ಯಾವುದು? ಆಮೇಲೆ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಯಾವುದು? ಹಾಗೆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಮತ್ತು ಕಾರ್ಯಗಳು ಯಾವುದು? ಇವಿಷ್ಟು ವಿಷಯಗಳನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚಿಸಿದ್ದೇವೆ. ಈ ಒಂದು ಪ್ರಶ್ನೆಗಳನ್ನು ಕೂಡ ಹಾಗೆ ನೀವು ಉತ್ತರಿಸಿ. ಇಷ್ಟು ಹೇಳುತ್ತಾ ಈ ಒಂದು ಅಧ್ಯಾಯವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.